21ರಂದು ನಮ್ಮ JD ಹರೀಶ್ ಗೌಡರು ಹುಣಸೂರು ವಿಧಾನ ಕ್ಷೇತ್ರದ MLA ಅವ್ರನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ನಮ್ಮ ಹರೀಶ್ ಗೌಡರ ಅಭಿಮಾನಿಗಳ ಬಳಗದಿಂದ ನಾವು ಕೇಳ್ಕೊತಾ ಇದ್ದೀವಿ ದೇವ್ರನ್ನ. ಈ ದಿನ ಅರ್ಥಪೂರ್ಣವಾಗಿ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಬ್ಲಡ್ ಡೊನೇಟ್ ಆಗ್ಬೋದು, ಇಲ್ಲ ತಳ್ಳ ಗಾಡಿಗಳಾಗ್ಬೋದು, ಮತ್ತು ಸ್ವೀಪರ್ಸ್ಗಳಿಗೆ ಒಂದು ಕಿಟ್ ಕೊಡೋದಾಗ್ಬೋದು, ಮತ್ತು ಹೊಲಿಗೆ ಯಂತ್ರ ಆಗ್ಬೋದು. ಎಲ್ಲವನ್ನೂ ಇವತ್ತು ಈ ದಿನ ಹರೀಶ್ ಗೌಡರಿಗೆ ಒಳ್ಳೆಯದಾಗಲಿ, ಮತ್ತು ಅವರ ರಾಜಕೀಯ ಭವಿಷ್ಯ, ಅವ್ರಿಗಿನ್ನೂ 45-50 ವರ್ಷ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಅವರು ಈ ಭಾಗಕ್ಕೆ ಮಿನಿಸ್ಟ್ರಾಗಿ ಕೆಲಸವನ್ನು ಮಾಡಲಿ. ಯಾಕೆಂದರೆ ಅವರು ಪಕ್ಷದಲ್ಲಿ ಸಂಘಟನಾ ಚತುರರು, ಮತ್ತು ನಮ್ಮ ಯುವಕರಿಗೆ ಕಣ್ಮಣಿಯಾಗಿ ಭಾಳ ರಾಜಕಾರಣದಲ್ಲಿ ಶ್ರೇಷ್ಠವಾಗಿ ಎಷ್ಟು ಕೆಲಸ ಮಾಡಬೇಕು ಮತ್ತು ಎಷ್ಟು ಕ್ರಮಬದ್ಧವಾಗಿ ರಾಜಕಾರಣ ಮಾಡಬೇಕು ಅನ್ನೋದರಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರೋವಂಥ ವ್ಯಕ್ತಿ. ಈ ಥರ ವ್ಯಕ್ತಿ ನಮ್ಮಗಳಿಗೆ ನಾಯಕರಾಗಿ ಸಿಗೋದು ಭಾಳ ಕಷ್ಟ. ಅವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದು ನಮ್ಮ ಅದೃಷ್ಟ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿತ್ವ ಉಳ್ಳವರು ಈ ರಾಜಕಾರಣದಲ್ಲಿ ಇರಬೇಕು. ಈ ಕರ್ನಾಟಕ ರಾಜ್ಯದಲ್ಲೇ ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅವರಲ್ಲಿದೆ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ, ಆಯಸ್ಸನ್ನ ಕೊಟ್ಟು ಕಾಪಾಡಬೇಕು ಅಂತ ಈ ದಿನ ನಾವು ಎಲ್ಲರೂ ದೇವ್ರನ್ನ ಸ್ಮರಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಶಾಸಕರಾದ ಶ್ರೀ JD ಹರೀಶ್ ಗೌಡರ ಹುಟ್ಟುಹಬ್ಬ. ತಾಯಿ ಚಾಮುಂಡೇಶ್ವರಿ ಅವರು ಈ ಭಾಗದ ಮಂತ್ರಿಯಾಗಿ ಮೈಸೂರು ಭಾಗದ ಇನ್ನೂ ಹೆಚ್ಚಿನ ಅಭಿವೃದ್ಧಿ, ಈ ಭಾಗದ ಜನಗಳ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಆಶಿಸ್ತೇನೆ. ಏನು ನಿಮಗೆಲ್ಲ ತಿಳಿದಿರೋಂಗೆ ಚಾಮುಂಡೇಶ್ವರಿ ಕ್ಷೇತ್ರ ತುಂಬ ದೊಡ್ಡದು. ಮೈಸೂರು ಭಾಗದ 3 ಕ್ಷೇತ್ರ ಹಾಕಬೇಕು, ಅಷ್ಟು ದೊಡ್ಡದು. ಅಷ್ಟು ದೊಡ್ಡದಿದ್ರೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಿ ಆ ಕುಟುಂಬ ಜನಮನ ಗಳಿಸಿದೆ. ಏನೋ ಸೂಪರ್ CM ಅಂತಾರೆ, ಹಂಗೆ ಇವರು ಸೂಪರ್ MLA ಆಗಿ ಈಗ 2023ರಲ್ಲಿ ಹುಣಸೂರು ಕ್ಷೇತ್ರದ MLA ಆಗಿದ್ದಾರೆ. ಮೊದಲು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವ್ರ ತಂದೆಯವರು ಶಾಸಕರಾದರೂ ಕೂಡ ಇವರು ಈ ಭಾಗದಲ್ಲಿ ನಿಂತು ಸಾವು ನೋವು ಮದುವೆ ಮುಂಜಿಗಳಾಗ್ಬೋದು ಎಲ್ಲನೂ ಅಟೆಂಡ್ ಮಾಡ್ಕೊಂಡು ಯುವಕರನ್ನೆಲ್ಲ ಸಂಘಟನೆ ಮಾಡಿ ಒಂದು ಹೆಚ್ಚಿನ ಜನಮನ್ನಣೆ ಗಳಿಸಿದ್ದಾರೆ. ಏನು ಈ ಭಾಗದಲ್ಲಿ ಯಾರಿಗಾರ ಕಷ್ಟ ಅಂತ ಅನಿಸಿದ್ರೆ ನೆನಪಾಗೋದು ಫಸ್ಟು ಜನಗಳಿಗೆ GT ದೇವೇಗೌಡರ ಮನೆ ಮತ್ತು ಹರೀಶ್ ಗೌಡರು. ಆ ಕಷ್ಟ ಅಂತ ಹೋದ್ರೆ ಅವ್ರ ಮನೆ ಯಾವಾಗಲೂ ಬಾಗಿಲು ತೆಗೆದಿರುತ್ತೆ, ಏನಾರ ಒಂದು ಪರಿಹಾರ ಸಿಗುತ್ತೆ ಅಂತ ಜನಗಳಿಗೆ ನಂಬಿಕೆ ಇದೆ. ನಿಮಗೆಲ್ಲ ತಿಳಿದಂಗೆ ಲಾಸ್ಟ್ ಟೈಮು ಕಾಂಗ್ರೆಸ್ ಅಲೆ, ಆ ಅಲೆಯಲ್ಲಿ ಎಂತೆಂಥ ಮಂತ್ರಿಗಳೆಲ್ಲ ಎಗರೋದ್ರು. ಇವರು ಜನಗಳಲ್ಲಿ ಯಾವ ಮಟ್ಟದ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ ಅಂದರೆ ಈ ತಂದೆ ಮಗ ಇಬ್ಬರೇ ಗೆದ್ದಿದ್ದು ಲಾಸ್ಟ್ ಟೈಮು. ಅದು ಜನಗಳು ಯಾವ ಮಟ್ಟದ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಹರೀಶ್ ಗೌಡರು ಇನ್ನೂ ಒಂದು ಈ ಭಾಗದ ಮಂತ್ರಿಯಾಗಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ. ಜೊತೆಗೆ ಈ ದಿನ ಏನು ಅಭಿಮಾನಿ ಬಳಗದ ವತಿಯಿಂದ ಸಾವಿರಾರು ಜನಗಳಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಸಿ ಎಲ್ಲ ಅಭಿಮಾನಿಗಳೇ ಸೇರಿ ಮಾಡಿರುವಂಥದ್ದು. ಜೊತೆಗೆ ಅದಲ್ಲದೆ ಬಡವರುಗಳಿಗೆ ತಳ್ಳ ಗಾಡಿ ಆಗಿರ್ಬೋದು ಮತ್ತು ಹೊಲಿಗೆ ಯಂತ್ರ, ಇದೆಲ್ಲ ಅಭಿಮಾನಿ ಬಳಗದ ವತಿಯಿಂದ, ದುರ್ಗಾ ಗ್ರೂಪ್ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಅವರು ಇನ್ನೂ ಒಂದು ಹೆಚ್ಚಿನ ಹೆಸರು ಮಾಡಿ ಈ ಭಾಗಕ್ಕೆ ಕೆಲಸ ಮಾಡಲಿ ಅಂತ ಆಶಿಸ್ತೇನೆ.